ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಫೆಬ್ರವರಿ 15ರಿಂದ 23ನೇ ತಾರೀಕಿನ ತನಕ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟ ಭಾರಿ ದನಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ, ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಬೇಬಿ ಬೆಟ್ಟದ ತಪ್ಪಲಿನಲ್ಲಿ ಭಾರಿ ದನಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನೆರವೇರುತ್ತದೆ. 19/2/2026 ಗುರುವಾರ ಜಾತ್ರೆಯಲ್ಲಿ ಸಾಮೂಹಿಕ ಮದುವೆ ಆಗುವ ವಧು-ವರರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕ್ರೀಡೆಗಳು, ನಾಟಕಗಳು, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ, ರೈತರಿಗೆ ಮಾಹಿತಿ, ಜಾತ್ರೆಯಲ್ಲಿ ಭಾಗವಹಿಸುವ ರಾಸುಗಳಿಗೆ, ಆಯ್ಕೆಯಾಗುವ ರಾಸುಗಳಿಗೆ ಉತ್ತಮ ಬಹುಮಾನ ನೀಡಲಾಗುವುದು. ಜೊತೆಗೆ ಈ ಬಾರಿ ಪ್ಲಾಸ್ಟಿಕ್ ಮುಕ್ತ ಜಾತ್ರೆಯನ್ನಾಗಿ ಮಾಡುವ ಗುರಿ ಹೊಂದಿದ್ದೇವೆ. ರೈತರು, ಅಂಗಡಿಗಳನ್ನು ಹಾಕುವ ಮಾಲೀಕರು, ಸಾರ್ವಜನಿಕರು ಸಹಕರಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ KT ಗೋವಿಂದೇಗೌಡರು, ಸರ್ವೋದಯ ಕರ್ನಾಟಕ ಪಕ್ಷದ ತಾಲೂಕು ಅಧ್ಯಕ್ಷರಾದ ದಯಾನಂದ್, ಪಾಂಡವಪುರ ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಎಣ್ಣೆಹೊಳೆಕೊಪ್ಪಲು ಮಂಜುನಾಥ್, ಜೈರಾಮ್ ಶಾದನಹಳ್ಳಿ, ಹಿರೇಮರಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್, ಪಾಂಡವಪುರ ಪುರಸಭೆ ಮಾಜಿ ಅಧ್ಯಕ್ಷರಾದ ಸತೀಶ್ ಕುಮಾರ್, ಹಿರೇಮರಳಿ ಸತ್ಯಪ್ಪ ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಏನು ಫೆಬ್ರವರಿ 15ರಿಂದ 23ನೇ ತಾರೀಕು ತನಕ ಭಾರಿ ದನಗಳ ಜಾತ್ರೆ ಇಲ್ಲಿ ಬೆಟ್ಟದಲ್ಲಿ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ಸತಿನೂ ಎಲ್ಲ ಅಧಿಕಾರಿಗಳು, ಸ್ಥಳೀಯವಾಗಿರೋಂಥ ಪಂಚಾಯಿತಿಗಳು, ಎಲ್ಲ ಪಂಚಾಯಿತಿ PDOಗಳು ಮತ್ತು ಸ್ಥಳೀಯ ಮುಖಂಡರುಗಳು ಎಲ್ಲರೂ ಈಗಾಗಲೇ 2 ಪೂರ್ವಭಾವಿ ಸಭೆಗಳನ್ನು ಮಾಡಿ ಯಾರ್ಯಾರು ಏನೇನು ಹೋದ ಸತಿ ಏನಾಗಿತ್ತು, ಸಮಸ್ಯೆಗಳೇನಾಗಿತ್ತು, ಅದನ್ನೆಲ್ಲ ಪರಿಹಾರ ಯಾವ ಥರ ಕಂಡುಹಿಡ್ಕೋಬೇಕು, ಈ ಸತಿ ಅದಕ್ಕೆ ಸೂಕ್ತ ಕ್ರಮ ಯಾವ ಥರ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಈಗಾಗಲೇ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷ ಹಲವಾರು ಕ್ರೀಡೆಗಳು ಮತ್ತು ಹೆಂಗಸರಿಗೆ ಅಂತಲೇ ಒಂದು ದಿನ ಮೀಸಲಾಗಿ ಅವರಿಗೆ ಆಟಗಳನ್ನು ಆಡಿಸೋದು, ನಾಟಕಗಳು ಎರಡು ನಾಟಕಗಳು, ಮೂರು ನಾಟಕಗಳು ಆಯೋಜನೆ ಮಾಡಿದ್ರು. ಅದ್ರ ಜೊತೆಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ಅಂತಲೇ ಒಂದು ದಿನ ಕಾರ್ಯಕ್ರಮ ಮಾಡಿದ್ವಿ. ಅದ್ರ ಜೊತೆಗೆ ರೈತರು ಬರೋರಂಥ ಸುತ್ತಮುತ್ತಲ ಹಳ್ಳಿಯಿಂದ ರೈತರು ಮತ್ತು ದನ ಕಟ್ಟಂಥವರು ಬೇರೆ ಬೇರೆ ಕಡೆಯಿಂದ ತುಂಬ ಜನ ಬರ್ತಾರೆ. ಅದೇ ರೀತಿ ಬಂದವ್ರಿಗೆ ನಾವು ಅಧಿಕಾರಿಗಳ ಮೂಲಕ ನಾವು ಏನು ಹೇಳಿದ್ರೆ, ಈಗ ರೈತರು ಬಂದಿರೋದ್ರಿಂದ ಅವ್ರಿಗೆ ಹೆಚ್ಚಿನ ಮಾಹಿತಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳಿದ್ವಿ. ಯಾವ ಥರ ಬೆಳೆ ಪದ್ಧತಿಗಳು ಬದಲಾವಣೆ ಮಾಡಬೇಕು, ಬೆಳೆ ಯಾವ ಥರ ಬೆಳಿಬೇಕು, ಈಗೆಲ್ಲ ಹವಾಮಾನ ವೈಪರೀತ್ಯದಿಂದ ಆಯ್ತಿರೋಂಥ ಸಮಸ್ಯೆಗಳನ್ನು ತಲೆಗೆ ಇಟ್ಕೊಂಡು ನಾವು ರೈತರಿಗೆ ಇದೊಂದು, ಏಕೆಂದರೆ ಎಲ್ಲ ಬರೋದ್ರಿಂದ ಇಲ್ಲೊಂದು ಸದಾವಕಾಶ ನಮಗಿದೆ ಅವ್ರಿಗೆ ಎಜುಕೇಟ್ ಮಾಡೋದಕ್ಕೋಸ್ಕರ ಆ ಒಂದು ಕಾರ್ಯಕ್ರಮನೂ ಅದ್ರ ಜೊತೆಗೆ ರೂಪಿಸ್ಕೊಂಡು ಏನು ಭಾರಿ ದನಗಳ ಜಾತ್ರೆ ನಡೀತಾ ಇದೆ. 21ನೇ ತಾರೀಕು ತನಕ ನಡೆಯುತ್ತೆ. ಅದು 21ನೇ ತಾರೀಕು ನಾವು ದನಗಳನ್ನು ಸೆಲೆಕ್ಷನ್ ಇರ್ತದೆ. ಆ ಸೆಲೆಕ್ಷನ್ ಆದ ನಂತರ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ನಾವು ಹಮ್ಮಿಕೊಂಡಿದ್ವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಎಲ್ಲ ದನಗಳಿಗೆ ಪ್ರೈಸ್ ಕೊಡಬೇಕು, ಯಾವ ಥರ ಹಿಂದಿನಿಂದ ನಡೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಈ ವರ್ಷವೂ ನಡೆಸ್ಕೊಂಡಿದ್ವಿ. ಮುಂದಿನ ವಿವರಗಳನ್ನು ದಯಣ ಅವರು 19ನೇ ತಾರೀಕು ಇದು ಸಾಮೂಹಿಕ ಮದುವೆ ಆಯೋಜನೆ ಮಾಡಿದ್ವಿ. ಈ ತನಕ ಮೊನ್ನೆ ಮೀಟಿಂಗ್ ಮಾಡಿರೋ ಪ್ರಕಾರ ಈ ತನಕ ಒಂದು 25 ಜನರು ನೋಂದಣಿ ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ನೋಂದಣಿ ಮಾಡ್ಕೊಳ್ಳೋಕ್ಕೆ ಅರ್ಜಿಗಳನ್ನ ತಗೊಂಡು ಹೋಗಿದ್ದಾರೆ. ಅದನ್ನು ಪ್ರತಿ ವರ್ಷ ಯಾವ ಥರ ಮಾಡ್ತೀವಿ, CDPO ಅವರಿಂದ ನಾವು ಮಕ್ಕಳ ಕಲ್ಯಾಣ ಇಲಾಖೆಯವರು ಯಾವ ಥರ ವೆರಿಫಿಕೇಶನ್ ಮಾಡಬೇಕು ಅದನ್ನೆಲ್ಲ ಮಾಡೇ ನಾವು ಲಾಸ್ಟ್ ಟೈಮ್ ಯಾವ ಥರ ಅದೇ ರೀತಿ ನಾವು ಯಾವುದೇ ಥರದ ಅಂಡರೇಜ್ ಮದುವೆಗಳನ್ನು ನಾವು ಮಾಡಬಾರ್ದು ಅಂತೇಳಿ. ಅದ್ರ ಜೊತೆಗೆ ಹೆಚ್ಚಾಗಿ ನೀವು ಈ ಸತಿ ಒಂದು ಪ್ರಯತ್ನ ಕೊಡಬೇಕು ಅಂತೇಳಿ ಪ್ಲಾಸ್ಟಿಕ್ ಮುಕ್ತ ಒಂದು
ಸ್ವಾಮಿಗಳು ಇದಕ್ಕೆ ಆಸಕ್ತಿ ವಹಿಸಿ ಮೀಟಿಂಗಲ್ಲಿ ಮಾತಾಡೋದು, ಆ ರೀತಿ ಒಂದು ಸಂದೇಶನ ದಯವಿಟ್ಟು ಕೊಡಬೇಕಾಗ್ಬೋದು. ಅದನ್ನು ಯಾವ ಥರ ನಮ್ಮ ನಾವು ಕಾದು ನೋಡಬೇಕು, ಅದೊಂದು ಪ್ರಯತ್ನ ಅಂತೂ ಮಾಡೋಕ್ಕೆ ಎಲ್ಲರೂ ಮುಂದಾಗಿದ್ದಾರೆ. ಅಷ್ಟೇ. ಜಾಸ್ತಿ ನಿರೀಕ್ಷೆ ನಮ್ಮ ಗೊತ್ತಿರೋ ಪ್ರಕಾರ ಹೋದ ಸತಿಗಿಂತ ಈ ಸತಿ ಇನ್ನೂ ಜಾಸ್ತಿ ಬರುತ್ತೆ ಅನ್ನೋದು ನಮ್ಮ ನಿರೀಕ್ಷೆ. ಯಾರೋ ಒಂದು ಬಂದು ಎಕ್ಸಿಬಿಷನ್ ಈ ಜಾಯಿಂಟ್ ವೀಲು ಅವುಗಳೆಲ್ಲ ಹಾಕ್ತಿದೆ ಅಂತ ಬಂದಿದೆ. ಈ ಸತಿ ರಾಸುಗಳು ಜಾಸ್ತಿ ಬರೋದ್ರಿಂದ ಅದಕ್ಕೆ ಜಾಗ ಸಾಲಿದ್ದೀರ, ಹಾಕಿದ್ರೆ ನೀವು ದೂರ ಹಾಕಬೇಕಾಗಿದೆ, ಅದು ವರ್ಕ್ ಆಗಲ್ಲ ಅಂತೇಳಿ. ಈಗ ಯಾಕೆಂದರೆ ಬರ್ತಿರೋ ಮಾಹಿತಿಗಳು ಈಗಾಗಲೇ ನೀವು ನೋಡಿದ್ರೆ ಎಲ್ಲ ಥರ ಪ್ರಿಪ್ರೇಷನ್ಗಳು ಆಗಲೇ ಒಂದು ವಾರ ಕೆಳಗಡೆಯಿಂದನೇ ನಡೀತಾ ಇದೆ. ಹಿಂದಿನಿಂದ ಮಾಡ್ಕೊಬಂದಿರೋಂಥವ್ರು ಎಲ್ಲ ಉತ್ಸಾಹದಿಂದ ಈಗ ಸುಮಾರು ಜನ ಬೇರೆ ಬೇರೆ ಕಡೆ ಹೇಮಗಿರಿ ಮತ್ತು ಬೇರೆ ಬೇರೆ ಕಡೆ ಕಟ್ತಿದಂಥ ಜನಗಳ ಏನು ದನಗಳಿಗೂ ಅವರೆಲ್ಲರೂ ಈ ಸತಿ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ರಾಸುಗಳಿಗೆ ನೀರು ಮಾಡಿದ್ದೀವಿ. ಅದೇ ಒಂದ್ಸತಿ ಒಂದು ಸ್ವಲ್ಪ ಸಮಸ್ಯೆಗಳಾಗಿದ್ದು, ತೊಟ್ಟಿಗಳು ಕಟ್ಟಿಸಿದ್ದು ಸ್ವಲ್ಪ ಬಿರುಕು ಬಂದಿತ್ತು, ಅದನ್ನೆಲ್ಲ ರಿಪೇರಿ ಮಾಡಿಸಿ ತೊಟ್ಟಿಗಳು ಅಡಿಷ್ನಲ್ ಬೇಕು ಅಂದಿತ್ತು, ಅದನ್ನು ರೆಡಿ ಮಾಡಿಸ್ತಾ ಇದ್ದೀವಿ. ಬಿರುಕು ಬರಬಾರ್ದು ಅಂತೇಳಿ, ಅಕಸ್ಮಾತ್ ಏನಾದ್ರು ಸಮಸ್ಯೆ ಆಗಬಾರ್ದು ಅಂತೇಳಿ ಏನು ಟಾರ್ಪಲ್ ಹಾಕಿ ರೆಡಿ ಮಾಡಬೇಕು, ಅದನ್ನು ಕ್ರಮ ವಹಿಸ್ತೀವಿ. ನೀರಿನ ವ್ಯವಸ್ಥೆ, ಟ್ಯಾಂಕರಲ್ಲಿ ನೀರು ಬರೋಂಥದ್ದು ಅದನ್ನು ವ್ಯವಸ್ಥೆ ಮಾಡಿದ್ವಿ. ಹೋದ್ಸತಿ ಸ್ವಲ್ಪ ಸಮಸ್ಯೆಗಳಾಗಿತ್ತು, ಈ ನೀರು ಟ್ಯಾಂಕ್ ಒಂದು ಸ್ವಲ್ಪ ಹೊಡೆದೋಗಿತ್ತು, ಅದೆಲ್ಲ ಅದನ್ನು ಕ್ರಮ ವಹಿಸೋಕ್ಕೆ ಈ ಸತಿ ಎಲ್ಲ ಕ್ರಮಗಳನ್ನು ತಗೊಂಡಿದ್ವಿ. ಬೆಟ್ಟದಲ್ಲಿ ಚಿರತೆ ಕಾಟ ಇದೆ ಸ್ವಲ್ಪ ಹೊಸರಿ ಅರಣ್ಯ ಇಲಾಖೆ ಒಂದು ಸೆಕ್ಯೂರಿಟಿ ತಗೊಂಡಿದ್ರು. ಮೀಟಿಂಗಲ್ಲಿ 2 ಸತಿನೂ ಹೇಳಿದ್ವಿ, ಅದನ್ನು ಸೂಕ್ತ ಕ್ರಮ ತಗೊಳಕ್ಕೆ ಹೇಳಿದ್ವಿ. ಅದನ್ನು ಅಡಿಷ್ನಲ್ ಬೋನ್ಗಳಿಂದ ಅದನ್ನು ನೀಡೋಕ್ಕೆ, ಅದ್ರ ಜೊತೆಗೆ ಬಸ್ಸಿನ ವ್ಯವಸ್ಥೆ ಜಾಸ್ತಿ ಮಾಡ್ಬೇಕಂತೇಳಿ KSRTC ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ ಮಾಡ್ಕೊಡೋಕ್ಕೆ ಅಂತ. ಸಾಮೂಹಿಕ ವಿವಾಹದಲ್ಲಿ ಯಾರು ಇಲ್ಲ, ಇನ್ನು ಇಲ್ಲಿ ತನಕ ಏನೂ ಮಾಹಿತಿ ಇಲ್ಲ. ಇದನ್ನು ಯಾರು ಬರಬೇಕಂತ ಉದ್ಘಾಟನೆ ಮಾತ್ರ ನಮ್ಮ ಅಂಕೆಗಳು ಪುಸ್ತಕದ ಮನೆ ಅಂಕೆಗಳು ಅವರೇ ಉದ್ಘಾಟನೆ ಮಾಡ್ತಿಲ್ಲ. ಜಾತ್ರೆ ಉದ್ಘಾಟನೆ, ಬೆಟ್ಟದ ದನಗಳ ಜಾತ್ರೆ ಅಂಕೆಗೌಡರೇ ಉದ್ಘಾಟನೆ ಮಾಡಿಸ್ಬೇಕಂತೇಳಿ ಅವ್ರ ಕೈಲೇ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ. ಇನ್ನು ಕೆಲವು ನಿಶ್ಚಲಾನಂದ ಸ್ವಾಮೀಜಿಗಳು ಅವರು ರಥೋತ್ಸವ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಬೇರೆಯವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ, ಅವ್ರನ್ನೆಲ್ಲ ಫೈನಲೈಸ್ ಆಗ್ತಾರೆ. ಒಂದಿಷ್ಟು ಡ್ರಗ್ಸ್ ವಿಚಾರ ಸಂಬಂಧ ಒಂದಷ್ಟು ಗೊಂದಲ ಆಯಿತು. ಆ ಥರ ನೀವು ಹೇಳಿದ್ದು ಒಳ್ಳೆದಾಯ್ತು. ಈ ವಿಷಯನ ಚರ್ಚೆ ಮಾಡಿದ್ವಿ ಪೂರ್ವಭಾವಿ ಸಭೆಯಲ್ಲಿ. ಆ ಸಭೆಯಲ್ಲಿ ಈಗೇನು ಸಮಿತಿಗಳು ಮಾಡಿದ್ದೀವಿ, ಆ ಸಮಿತಿಯವರ ಅಪ್ರೂವಲ್ ಇಲ್ಲದೆ ಬೇರೆ ಏನೂ ಹಾಕಬಾರ್ದು ಅನ್ನೋದನ್ನು ಎಲ್ಲರ ಅಭಿಪ್ರಾಯದಂತೆ ಆ ಥರ ಒಂದು ಡಿಸಿಷನ್ ಮಾಡ್ಕೊಂಡಿದ್ದೀವಿ. ಈ ಲಾಸ್ಟ್ ಟೈಮ್ ಆಗಿದ್ದು ಸ್ವಲ್ಪ ಸಮಸ್ಯೆ, ಅದೇ ನಮಗೂ ಏನೋ ಅಷ್ಟು ಇಷ್ಟ ಆಗಲಿಲ್ಲ ಅದು. ಏಕೆಂದರೆ ಏನು ಮಾಡದಿದ್ರೆ ಸರಿ ಮಾಡ್ಬೋದಾಯ್ತು. ಈ ಜಾತ್ರೆಗಳು ಎಲ್ಲರೂ ಮಾಡ್ತಾರೆ, ಜಾತ್ರೆ ಥರ ನಡ್ಸ್ಕೊಂಡು ಈ ಫ್ಲೆಕ್ಸ್ಗಳು ಹಾಕೋದೇ ನನ್ನ ಪ್ರಕಾರ ಸ್ವಲ್ಪ ಸಮಸ್ಯೆ, ಈ ಥರ ಸಮಸ್ಯೆಗಳು ಉಂಟಾಗ ಕಾರಣ ಆಯ್ತದೆ. ಬಟ್ ಈ ಸತಿ ಸೂಕ್ತ ಕ್ರಮ ತಗೊಳ್ಳೋಕ್ಕೆ ಹೇಳಿದ್ದೀವಿ. ಬಂದೋಬಸ್ತ್ ಮತ್ತು ಟ್ರಾಫಿಕ್ ಏನು ಎಲ್ಲ ಮಾಡಬೇಕಾದ್ರೆ ಅದನ್ನೆಲ್ಲ ಸರಿಗೆ ಮಾಡೋಕ್ಕೆ ಹೇಳಿದ್ದೀವಿ. ರಾಸುಗಳಿಗೆ ಎಂಟ್ರಿ ಫೀಸ್ ಅಂತ ಮಾಡಿದ್ದೀರಿ ಈ ಸರಿ. ಸೊ ಇದು ಎಂಟ್ರಿ ಫೀಸು ಏನಕ್ಕೆ ಅಂತ ಹೇಳಿದ್ರೆ, ಎಂಟ್ರಿ ಫೀಸ್ ಅಂದರೆ ಬಂದು ದನಗಳು ಕಟ್ಟಕ್ಕೆ ಎಂಟ್ರಿ ಫೀಸ್ ಇಲ್ಲ. ಈಗ ನೀವು ಪ್ರೈಸ್ ಬೇಕು, ಪ್ರೈಸ್ಗೆ ನೀವು ದನ ಹೊಡಿತೀವಿ ಅಂತ ಹೇಳಿದ್ರೆ ಅವಾಗ ಅದಕ್ಕೋಸ್ಕರ ಮಾತ್ರ ಮಾಡಿದೀವಿ ಅಂತ ಈಗ ಹೇಳಿದ್ರು. ಕೆಲವರು ಜನರು ಬೇಡ ಅಂತ ಹೇಳಿದರೆ ಅದನ್ನ ಕಮಿಟಿಯವರೆಲ್ಲ ಕೂತ್ಕೊಂಡು ಏನು ನಿರ್ಧಾರ ತಗೋತಾರೆ ಅದನ್ನೇನು ಮಾಡಿದ್ರೆ ಎಲ್ಲರೂ ಹೊಡಿತಾ ಇದ್ರು. ಅದು ತುಂಬಾ ಈ ಡಾಕ್ಟರ್ಗಳು ಯಾರು ಬರ್ತಾ ಇದ್ರು, ವೆಟರ್ನರಿ ಡಾಕ್ಟರ್ಗಳು, ಅದನ್ನ ಜಡ್ಜ್ ಮಾಡಕ್ಕೆ ತುಂಬಾ ಜಾಸ್ತಿ ತಗೋತಾ ಇತ್ತು. ಬೆಳಗ್ಗೆಯಿಂದ ರಾತ್ರಿ ಮಾಡಿದ್ರು ನಮ್ಮ ಕೈಯಲ್ಲಿ ಮುಗ್ಸಕ್ಕಾಯ್ತಾ ಇರಲಿಲ್ಲ. ಹಿಂಸೆ ಆಯ್ತದ ಅನ್ನೋದಕ್ಕೋಸ್ಕರ ಸಲಹೆ ಬಂತು ಅಷ್ಟೇ. ಇದ್ದಿದ್ದಂಥ ಎಲ್ಲ ಸಾರ್ವಜನಿಕರು ಇದ್ದವರು ಸಲಹೆ ಕೊಟ್ಟರು, ಈ ಥರ ಮಾಡಿದ್ರೆ ನಾವೇನಾದರೂ ಇದು ಮಾಡ್ಬೋದ ಅಂತ. ಅದನ್ನ ಮಾತುಕತೆ ಮಾಡ್ತಾ ಇದ್ವಿ. ಇನ್ನೂ ಅದನ್ನೇನು ಫೈನಲ್ ಅವರಿಗೆ ನಿನ್ನೆ ಎಲ್ಲ ಅಪ್ರೂವಲ್ ಅವ್ರ ಹತ್ರನೇ ಹೋಗಿ ಪರ್ಮಿಷನ್ ತಗೊಳ್ಳೇಬೇಕಲ್ಲ. ಪ್ರತಿ ವರ್ಷ ನಾವು ಏನು ಜಾತ್ರೆ ಮಾಡಬೇಕಾದ್ರೆ ಅವ್ರ ಹತ್ರ ಒಂದು ಡೆಪಾಸಿಟ್ ದುಡ್ಡನ್ನ ಕಟ್ಟಿ ನಾವು ಪರ್ಮಿಷನ್ ತಗೊಳ್ಬೇಕು. ಅದಾಗಲೇ ನಿನ್ನೆ ತಗೊಂಡು ಬಂದಿದ್ದೀವಿ. ಅವ್ರಿಗೂ ಸಹ ಅವರು ಹೋದ್ಸತಿ ರಥೋತ್ಸವಕ್ಕೆ ಅವ್ರು ಬಂದಿನೋ
ಅಟೆಂಡ್ ಮಾಡಿದ್ರು ಮಹಾರಾಜರು ಬಂದು ಅಟೆಂಡ್ ಮಾಡಿದ್ರು. ಈ ಸತಿ ಅವರು ಇರಲ್ಲ ಅಂತ ಹೇಳಿದ್ರು, ಇದು ಸೆಷನ್ ನಡೀತಾ ಇರ್ಬೋದು ಅಂತ ಹೇಳಿದ್ರು. ಇನ್ನು ಅವರು ಕನ್ಫರ್ಮ್ ಮಾಡಿದ್ರು, ಎಲ್ಲ ಮಾತುಕತೆ ಮಾಡಿದ್ವಿ. ಮಾರಾಣಿ ಅವ್ರಿಗೂ ಅಪೋರ್ಚುನಿಟಿ. ಸೊ ಈ ಬಹುಮಾನದಲ್ಲಿ ಈ ಯಾವ ಥರ ಮಾಡಬೇಕು ಅನ್ನೋದನ್ನ, ಯಾಕಂದ್ರೆ ಹೋದ ಸತಿ ಎಲ್ಲರಿಗೂ ಸುಮಾರು ಚಿನ್ನ ಎಲ್ಲ, ಈ ಸತಿ ಯಾವ ಥರ ಚಿನ್ನ ಕೊಡಬೇಕು, ಅದ್ರ ಜೊತೆ ಕ್ಯಾಶ್ ಪ್ರೈಸ್ ಕೊಡಬೇಕಾ, ಇದನ್ನೆಲ್ಲ ಕೆಲವು ಸಜೆಷನ್ಸ್ ಏನು ಎಲ್ಲ ಜಾತ್ರೆಗಳು ನಮ್ಮ ಭಾಗದವ್ರು ಯಾರು ದನ ಹೊಡಿತಾರೆ ಅವುಗಳನ್ನೆಲ್ಲರೂ ಮಾತಾಡಿ ಇನ್ನೂ ಚರ್ಚೆ ಮಾಡ್ತಾ ಇದ್ದೀವಿ. ಮೇಳ ಗಿಡ, ಕೃಷಿ ಮೇಳ ಆ ಥರ ಇಲಾಖೆಗಳು ಏನಿದ್ವು ಅದನ್ನ ಹೆಚ್ಚಿನ ಮಾಹಿತಿ ಕೊಡ್ಬೇಕು. ಈಗೇನು ರೈತರಿಗೆ ಮೆಸೇಜ್ ಕೊಡ್ಬೇಕು ನಾವು. ಮೇಜರ್ ಆಗಿ ಇಲ್ಲಿಗೆ ಬರ್ತಾರೆ, ಅವರು ದನಗಳು ಕಟ್ತಾರೆ, ಅವರು ಅದೊಂದು ಭಾಗದಲ್ಲಿ ಇಷ್ಟೊಂದು ಜನ, ಸಾವಿರಾರು ಜನ ಬರೋದನ್ನ ಬಳಸ್ಕೊಂಡು ಅವ್ರಿಗೆ ಸೂಕ್ತ ಮಾಹಿತಿ ಕೊಡೋಂಥದ್ದು ಕೆಲಸ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅದ್ರ ಪ್ರಕಾರ ಜಾಸ್ತಿ ಡೆಮಾನ್ಸ್ಟ್ರೇಷನ್ ಸೆಟ್ಸ್ಗಳನ್ನು ಮಾಡೋಕ್ಕೆ ಹೇಳಿದ್ವಿ, ಯಾವ ಥರ ಮಾಡ್ಬೋದು ಅಂತ. ಈಗ ನಮಗೆ ಗೊತ್ತಿರೋದು ನಮ್ಮ ಸೇಮ್ ಮೇಜರ್ ಇಶ್ಯೂ ಇರೋದು ನಮ್ಮ ಮಣ್ಣಿನ ಫಲವತ್ತತೆ ಕಲ್ಕತ್ತಾ ಇದ್ದೀವಿ. ಅದನ್ನು ಕಾಪಾಡೋಕ್ಕೆ ಏನೇನು ಮಾಡಬೇಕು, ಬಹುಬೆಳೆ ಪದ್ಧತಿಗೆ ಯಾವ ಥರ ಹೋಗಬೇಕು, ಏನು ಪೆಸ್ಟಿಸೈಡ್ಗಳನ್ನ ಯೂಸ್ ಮಾಡಿ ಯಾವ ಥರ ಕಮ್ಮಿ ಮಾಡ್ಬೋದು, ಈ ನಿಟ್ಟಿನಲ್ಲಿ ನಾವು ಎಲ್ಲರಿಗೂ ಮಾಹಿತಿಯನ್ನು ಕೊಡ್ಬೇಕಂತ ಹೇಳಿದ್ವಿ. ನಮಗೆ ಹೊಸ ಬೆಳೆಗಳನ್ನು ಯಾವುದು ಈ ಭಾಗ ಸೂಟ್ ಆಗೋಂಥ ಬೆಳೆಗಳು ಯಾವುದಿವೆ, ಅದನ್ನು ಯಾವ ಥರ ನೀವು ಬೆಳೆ ಬೆಳಿಬೋದು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಟೈಮು ಸರಿ. ಫ್ರೈಜ್ಗೆ ದನಗಳದು ಫ್ರೈಜ್ಗೆ ಬರೆಸ್ತಾರಲ್ಲ ಸರ್, ಅವರು ಏನಿದ್ರು 17ನೇ ತಾರೀಕು ರಾತ್ರಿ 10 ಗಂಟೆಗೆ ಅವರು ಒಳಗಡೆ ನೋಂದಣಿ ಮಾಡ್ಕೋಬೇಕು. ಆಮೇಲೆ ರಾಶಿಗಳನ್ನ ಇದು ಸೆಲೆಕ್ಷನ್ಗೆ ಉತ್ತಮ ರಾಶಿಗಳ ಸೆಲೆಕ್ಷನ್ 21ನೇ ತಾರೀಕು ಅದನ್ನ ಸೆಲೆಕ್ಷನ್ ಮಾಡ್ತೀವಿ. ಮತ್ತೆ 23ನೇ ತಾರೀಕು ಬಹುಮಾನ ವಿತರಣೆ ಮಾಡ್ತೀವಿ. ರಥೋತ್ಸವಕ್ಕೆ ಇವರು ನಿಶ್ಚಲಾನಂದ ಸ್ವಾಮೀಜಿ ಪೀಠಾಧ್ಯಕ್ಷರು, ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರು ಇರ್ತಾರೆ. 23ಕ್ಕೆ ಬಹುಮಾನ ವಿತರಣೆ.